ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಾನು ಶೇರ್ ಮಾಡ್ತಿರೋ ರೆಸಿಪಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಸ್ಪೆಷಲ್ ಕೂಡ. ನಾರ್ಮಲ್ ಎಗ್ ಬಿರಿಯಾನಿ ಅಂತೂ ಅಲ್ಲ ಇದು. ಇದ್ರ ಹೆಸರು ಬಂದು ಎಗ್ ಡ್ರಾಪ್ ಬಿರಿಯಾನಿ. ಪ್ರತಿ ಸ್ಪೂನ್ನಲ್ಲೂ ಎಗ್ ಫ್ಲೇವರ್, ಮಸಾಲಾ ಅರೋಮಾ ಮತ್ತು ಸೂಪರ್ ಟೇಸ್ಟ್ ಇದೆ. ಈ ರೆಸಿಪಿ ನೋಡಿ ಟ್ರೈ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಫೇವ್ರೆಟ್ ಬಿರಿಯಾನಿ ಆಗೋದಂತೂ ಗ್ಯಾರಂಟಿ. ಮತ್ತೆ ತಡ ಯಾಕೆ, ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟಿಗೆ ನಾವಿಲ್ಲಿ ಮಸಾಲ ರೆಡಿ ಮಾಡ್ಕೋಬೇಕು. ಒಂದು ಜಾರ್ ತಗೊಂಡು 5ರಿಂದ 6 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು, ಜೊತೆಗೆ 2 ಇಂಚಷ್ಟು ಶುಂಠಿ, 2 ಫುಲ್ ಉಂಡೆಯಷ್ಟು ಬೆಳ್ಳುಳ್ಳಿ, ಅರ್ಧ ಸಿಪ್ಪೆ ತೆಗೆದು ಹಾಕೋತಾ ಇದ್ದೀನಿ. ಹಾಗೆ ಒಂದು ಚಿಕ್ಕ ಈರುಳ್ಳಿ ಈ ಥರ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕೋತಾ ಇದ್ದೀನಿ. ಜೊತೆಗೆ 1 ಕಪ್ಪಷ್ಟು ಪುದೀನ, 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು. ಈಗ ಈ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಬೇಕು, ಫೈನ್ ಪೇಸ್ಟ್ ಆಗಿ. ಇಲ್ಲಿ ನಾವು ಮಸಾಲೆಯಲ್ಲಿ ಯಾವುದೇ ಥರ ಇಂಗ್ರೀಡಿಯೆಂಟ್ನ ನಾವು ಹುರ್ಕೊಂಡಿಲ್ಲ, ಎಲ್ಲ ಹಸಿದಾಗಿರೋದೇ ಹಾಕೋತಾ ಇದ್ದೀವಿ. ನೋಡಿ, ಈಗ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಮಸಾಲ. ಈಗ ಮಸಾಲ ಸೈಡಲ್ಲಿ ಇಟ್ಬಿಡೋಣ. ಫಸ್ಟಲ್ಲಿ ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದು ಕಾದ ನಂತರ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಪಲಾವ್ಗೆ ಹಾಕುವಂತ ಸ್ಪೈಸಸ್ ಹಾಕ್ತಿದ್ದೀನಿ. ಇಲ್ಲಿ ನಾನು ಕಸೂರಿ ಮೇಥಿ, ಚಕ್ಕೆ, ಲವಂಗ, ಪಲಾವ್ ಎಲೆ ಮತ್ತೆ ಮರಾಠಿ ಮೊಗ್ಗು ಇವೆಲ್ಲ ಹಾಕಿದ್ದೀನಿ. ನೀವು ಬೇಕಾದ್ರೆ ಸ್ಪೈಸಸ್ ಇನ್ನೂ ಆ್ಯಡ್ ಮಾಡ್ಬೋದು. ಸ್ಪೈಸಸ್ ಹಾಕಿ 1 ನಿಮಿಷ ನಾವು ಫ್ರೈ ಮಾಡ್ಕೊಂಡ್ಮೇಲೆ 2 ಈರುಳ್ಳಿ ಈ ಥರ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ. ಈರುಳ್ಳಿನ ನಾವು ಟ್ರಾನ್ಸ್ಪರೆಂಟ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ತುಂಬ ರೋಸ್ಟ್ ಮಾಡೋದೇನು ಬೇಕಿಲ್ಲ. ಈರುಳ್ಳಿನ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ ಅಂತ ಗೊತ್ತಾದರೆ ಸಾಕು. ಈ ಟೈಮಲ್ಲಿ ನಾವು ರುಬ್ಕೊಂಡಿರೋ ಅಂಥ ಮಸಾಲ ಹಾಕ್ತಾ ಇದ್ದೀನಿ. ಸೊ ಮಸಾಲ ಹಾಕಿದ ತಕ್ಷಣ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ದಟ್ ಹಾಕಿರುವಂಥ ಮಸಾಲ, ಈರುಳ್ಳಿ ಮತ್ತು ಎಣ್ಣೆ 3 ಚೆನ್ನಾಗಿ ಫ್ರೈ ಆಗಬೇಕು. ಈಗ ನಾವು ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಮಸಾಲ ಎಲ್ಲ ಹಸಿ ಇಂಗ್ರೀಡಿಯೆಂಟ್ ಹಾಕಿರೋದ್ರಿಂದ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲಿಡ್ ತೆಗ್ದಾಗ ನೀವು ನೋಡಿದ್ರಿ ಅನ್ಕೋತೀನಿ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿತ್ತಲ್ಲ. ಸೊ ಆ ಥರ ಆದಾಗ ಮಸಾಲೆ ಒಂದು 80 to 90% ಫ್ರೈ ಆಗಿರುತ್ತೆ ಅಂತ ಅರ್ಥ. ಈಗ 2 ಟೊಮ್ಯಾಟೊ ಈ ಥರ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕ್ಕೋತಾ ಇದ್ದೀನಿ. ಯೂಶಲಿ ಇಲ್ಲಿ ನೋಡ್ಬೋದು ನಾವು ಮಸಾಲೆ ಫ್ರೈ ಆಗ್ತಾ ಆಗ್ತಾ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಈಗ ಟೊಮ್ಯಾಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ 2ರಿಂದ 3 ನಿಮಿಷ ನಾವು ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡ್ಕೋಬೇಕು. ಟೊಮೆಟೊ ಒಂದು ಸ್ವಲ್ಪ ಸಾಫ್ಟ್ ಆದರೆ ಸಾಕು. ಈಗ ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕುಕ್ ಆಗ್ತಾ ಇದೆ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಆ್ಯಂಡ್ ಈಗ ನಾನು ಧನಿಯಾ ಪುಡಿ 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ 2 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ, 2 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಈಗ ಇವೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾವು ಯಾವುದೇ ಥರ ಎಕ್ಸ್ಟ್ರಾ ನೀರು ಹಾಕಿಲ್ಲ ಇನ್ನು, ಬಿಕಾಸ್ ಎಲ್ಲ ಇಂಗ್ರೀಡಿಯೆಂಟ್ಸು ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಬೇಕು. ಇದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ನಾನು ಇಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ನೀವು ಬೇಕಾದ್ರೆ ಪೌಡರ್ ಸಾಲ್ಟ್ ಕೂಡ ಹಾಕ್ಕೋಬೋದು. ಇವನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಾದಮೇಲೆ ನೆಕ್ಸ್ಟ್ ಮತ್ತೆ ನಾನು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೋಬೇಕು. ಮತ್ತು ನಾವಿಲ್ಲಿ ನೀರು ಹಾಕ್ಕೊಂಡೇ ಇರೋ ಕಾರಣ ಒಂದೊಂದು ಸತಿ ಸೀದ್ಬಿಡುತ್ತೆ. ಸೊ ಆಗಾಗ ಲಿಡ್ ತೆಗೆದ್ಬಿಟ್ಟು ನೋಡ್ತಾ ಇರಿ. ನೋಡಿ, ಆಗಲೇ ಮಸಾಲೆ ಎಲ್ಲ ಚೇಂಜ್ ಆಗಿದೆ ಕಲರು, ಮತ್ತು ಎಣ್ಣೆ ಕೂಡ ಚೆನ್ನಾಗಿ ಬಿಟ್ಕೊಂಡಿದೆ. ಸೊ ಈಗ ಆಲ್ಮೋಸ್ಟ್ ಮಸಾಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ತೊಗೊತಿರೋ ಅಂಥ 2 ಗ್ಲಾಸ್ ಅಕ್ಕಿ ಆಗಿರೋದ್ರಿಂದ 4 ಗ್ಲಾಸಷ್ಟು ನೀರು ಹಾಕ್ಕೋತಾ ಇದ್ದೀನಿ. ನೀರು ಹಾಕಿದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ಸತಿ ನಾನು ಕುದಿಸ್ಕೊಂಡಿದ್ದೀನಿ. ಈಗ ನಾವು ರೆಸಿಪಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ರೈಸ್ ತೊಳೆದು ನೆನೆಸಿಟ್ಟಿದ್ದೆ. ನೀರೆಲ್ಲ ಡ್ರೈನ್ ಮಾಡಿ ಇವಾಗ ಹಾಕ್ತಾ ಇದ್ದೀನಿ. ಸೊ ಆಲ್ರೆಡಿ ನಾನು ಅಕ್ಕಿ ನೆನೆಸಿಟ್ಟಿದ್ರಿಂದ ಬಿರಿಯಾನಿ ಬೇಗ ರೆಡಿ ಆಗುತ್ತೆ, ತುಂಬ ಸಾಫ್ಟಾಗಿ ಕೂಡ ಚೆನ್ನಾಗಾಗುತ್ತೆ. ಮತ್ತು ಈಗ ನೋಡಿ, ಅಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಟೈಮಲ್ಲಿ ನೀವು ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡಿ ನೋಡಿ. ಇಫ್ ಇನ್ ಕೇಸ್ ಖಾರ ಬೇಕು ಅಂದರೆ ನೀವು ಹಸಿಮೆಣ್ಸಿನ್ಕಾಯಿ ಬದಲು ಚಿಲ್ಲಿ ಪೌಡರ್ ಕೂಡ ಹಾಕ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ.
ಮತ್ತು ಎಲ್ಲ ಇಂಗ್ರೀಡಿಯೆಂಟು ಮಿಕ್ಸ್ ಮಾಡಿ ಫ್ಲೇಮ್ ನಾನಿಲ್ಲಿ ಹೈಯಲ್ಲೇ ಇಡ್ತಾ ಇದ್ದೀನಿ. ನೋಡಿ, ಒಂದು ಕುದಿ ಬಂದಮೇಲೆ ನಾವು ಮೊಟ್ಟೆಗಳನ್ನ ಹಾಕ್ಕೊಳ್ಳೋಕೆ ಶುರು ಮಾಡಬೇಕು. ನಾನಿಲ್ಲಿ 8 ಮೊಟ್ಟೆ ಹಾಕ್ತಾ ಇದ್ದೀನಿ. ಈ ಥರ ಬಟ್ಲಲ್ಲಿ ನಾವು ಹಾಕೋದ್ರಿಂದ ಮೊಟ್ಟೆಗಳು ಅಕಸ್ಮಾತ್ ಕೆಟ್ಟಿದ್ರೆ ನಾವು ಅಲ್ಲೇ ಡಿಸ್ಕಾರ್ಡ್ ಮಾಡಿಬಿಡ್ಬೋದು. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ನಾನು ಒಂದು ಸತಿ ಮಮ್ಮಿ ಮೊಟ್ಟೆ ಸಾಂಬಾರು ಮಾಡಿದಾಗ 1-2 ಮೊಟ್ಟೆ ಎಕ್ಸ್ಟ್ರಾ ಹಾಕು ಅಂತ ಹೇಳಿದ್ರು. ನಾನು ನೋಡಲಿಲ್ಲ ಮಾಡಲಿಲ್ಲ, ಡೈರೆಕ್ಟ್ ಮೊಟ್ಟೆ ಕ್ರ್ಯಾಕ್ ಮಾಡಿ ಹಾಗೆ ಹಾಕ್ಬಿಟ್ಟೆ ಸಾರಿಗೆ. ಬಟ್ ಅಲ್ಲಿ ಮೊಟ್ಟೆ ಕೆಟ್ಟೋಗಿತ್ತು, ಆವಾಗ ಇಡೀ ರೆಸಿಪಿ ಬಿಸಾಕಬೇಕಾಯಿತು. ಸೊ ಆ ಮಿಸ್ಟೇಕ್ ಮಾಡಬೇಡಿ. ಈ ಥರ ಬಟ್ಲಲ್ಲಿ ಹಾಕ್ಕೊಂಡು ಮಾಡೋದ್ರಿಂದ ಮೊಟ್ಟೆ ಚೆನ್ನಾಗಿದೆಯೋ ಇಲ್ವೋ ಅಂತ ನೋಡಿಕೊಂಡು ಹಾಕ್ಕೋಬೋದು. ಈಗ ಲಿಡ್ ಕ್ಲೋಸ್ ಮಾಡಿ ನಾನು 2 ವಿಸಿಲಷ್ಟು ಕೂಗಿಸ್ಕೊಂಡಿದ್ದೀನಿ. ನೋಡಿ, ಕುಕ್ಕರ್ ತಣ್ಣಗೂ ಆಗಿದೆ. ಈಗ ಲಿಡ್ ಓಪನ್ ಮಾಡ್ತಿದ್ದೀನಿ. ಸೊ ಮೊಟ್ಟೆ ನಾವು ಏನೇನು ಹಾಕಿದ್ವಿ, ಅದು ಎಗ್ ಡ್ರಾಪ್ ಏನು ಮಾಡಿದ್ವಿ ಅದು ನೀಟಾಗಿ ಬಾಯ್ಲ್ಡಾಗಿ ಮೇಲೆ ಲೇಯರಲ್ಲಿ ಬಂದಿರುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್, ಎಗ್ ಡ್ರಾಪ್ ಬಿರಿಯಾನಿ ರೆಡಿಯಾಗಿದೆ. ಆ್ಯಕ್ಚುಲಿ ಬಿರಿಯಾನಿ ಮಾಡಿ ಮಾಡಿ ಬೇಜಾರಾಗಿದ್ದರೆ ಯೂಶ್ವಲಿ ಚಿಕನ್ ಮಟನ್ ಅನ್ನೋದು ನಾರ್ಮಲ್ ಅಲ್ವಾ. ಸೊ ಎಗ್ ಬಿರಿಯಾನಿ ಅಲ್ಲ, ಇದು ಎಗ್ ಡ್ರಾಪ್ ಬಿರಿಯಾನಿ. ಈ ರೆಸಿಪಿನ ನೀವೊಂದು ಸತಿ ಟ್ರೈ ಮಾಡಿ ನೋಡಿ. ಡೆಫಿನೆಟ್ಲಿ ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇನ್ನಷ್ಟು ಸುಲಭ ಮತ್ತು ರುಚಿಯಾದ ರೆಸಿಪಿಗಳಿಗೆ ವಿದ್ಯಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್ ಜೊತೆ ಇರಿ ಆ್ಯಂಡ್ ಫಾಲೋ ಮಾಡಿ. ಇವತ್ತೆಲ್ಲ ಯಾರ್ಯಾರು ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನಾನು ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಮಾಡೋ ಎಲ್ಲ ರೆಸಿಪಿ ವೀಡಿಯೋಸ್ ಹಾಗೆ ಬ್ಲಾಗ್ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.